ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ 26ನೇ ತಾರೀಕು 2025ರ ಮಹಾಶಿವರಾತ್ರಿಯ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಶುಭ ಮುಹೂರ್ತಗಳು ಏನಿದೆ, ಜೊತೆಗೆ ಪವಿತ್ರ ಸ್ನಾನದ ಸಮಯ, ಜೊತೆಗೆ ಆಚರಣೆ ಹೇಗೆ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಉಪವಾಸದ ಆಚರಣೆ ಏನಿದೆ, ಯಾವತ್ತು ಉಪವಾಸವನ್ನು ಮುರಿಬೇಕು, ಹಾಗೆ ಉಪವಾಸವನ್ನು ಅಂತ್ಯವನ್ನು ಮಾಡೋಕೆ ಅಂದರೆ ಪಾರಣೆಯನ್ನು ಮಾಡೋಕೆ ಯಾವ ಸಮಯ ಸೂಕ್ತ, ಜೊತೆಗೆ 4 ಪ್ರಹಾರದ ಪೂಜೆಯ ಒಂದು ಸಮಯ ಏನಿದೆ, ಹಾಗೆ ದೇವರ ಮನೆಯನ್ನು ಯಾವಾಗ ಶುಚಿ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಕೂಡ ಕೇಳಿದ್ದೀರಾ. ಹಾಗಾಗಿ ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಕೈಲಾಸವಾಸಿಯಾದಂತಹ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದಂಥ ದಿನ. ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವಂಥ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹವನ್ನು ನೀಡೋದಾಗಿ ಸ್ವತಃ ಶಿವನೇ ಪಾರ್ವತಿಗೆ ತಿಳಿಸಿದ್ದಾರೆ ಅಂತ ಶಿವಪುರಾಣದಲ್ಲಿ ಉಲ್ಲೇಖ ಇದೆಯಂತೆ. ಹಾಗೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿನೇ ಶಿವ ಪಾರ್ವತಿ ದೇವಿಯನ್ನು ವಿವಾಹವಾಗಿತ್ತು. ಹಾಗಾಗಿ ಅಂದು ರಾತ್ರಿ ದೇವಾನುದೇವತೆಗಳೆಲ್ಲರೂ ಕೂಡ ಜಾಗರಣೆಯನ್ನು ಮಾಡಿ ಗಿರಿಜಾ ಕಲ್ಯಾಣವನ್ನು ವೀಕ್ಷಿಸಿ ಶಿವ ಪಾರ್ವತಿಯರಿಬ್ಬರನ್ನು ಪೂಜಿಸಿದ್ರಂತೆ. ಹೀಗಾಗಿಯೇ ಜಾಗರಣೆ ಪದ್ಧತಿ ಆಚರಣೆಗೆ ಬಂದಿದೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಪ್ರತಿ ಸಂವತ್ಸರದಲ್ಲೂ ಕೂಡ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ರಾತ್ರಿ ವೇಳೆಯಲ್ಲಿ ಯಾರು ಶಿವನನ್ನು ಪೂಜಿಸುತ್ತಾರೋ ಅವರ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ ಎನ್ನುವ ಒಂದು ನಂಬಿಕೆ ಕೂಡ ಇದೆ. ಜೊತೆಗೆ ಶಿವನ ಆಶೀರ್ವಾದವೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ನಾವು ಈ ಬಾರಿ ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿಯ ಆಚರಣೆಯನ್ನು ಮಾಡ್ತಿದ್ದೀವಿ. ಇನ್ನು ತಿಥಿ ಮತ್ತು ಸಮಯವನ್ನು ನೋಡಿದಾಗ ನಮಗೆ ಉಪವಾಸದ ಆಚರಣೆ ಜೊತೆಗೆ ಜಾಗರಣೆ ಆಚರಣೆಯನ್ನು ನಾವು ಚತುರ್ದಶಿ ತಿಥಿಯಂದೇ ಮಾಡಬೇಕು. ಅಂದರೆ ಮಹಾಶಿವರಾತ್ರಿಯನ್ನು ಚತುರ್ದಶಿ ತಿಥಿ ಪ್ರಾಪ್ತಿ ಇರುವಾಗಲೇ ನಾವು ಜಾಗರಣೆ ಎಲ್ಲವನ್ನು ಕೂಡ ಮಾಡಬೇಕು ಅನ್ನೋದು ಒಂದು ನಿಯಮ ಅಂತಲೇ ಹೇಳ್ಬೋದು. ಹಾಗಾಗಿ ಚತುರ್ದಶಿ ತಿಥಿ ನಮಗೆ ಪ್ರಾರಂಭ ಆಗೋದು ಫೆಬ್ರವರಿ 26ನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ 11 ಗಂಟೆ 8 ನಿಮಿಷಕ್ಕೆ. ಈಗ ಬಹಳಷ್ಟು ಜನ ಕೇಳ್ಬೋದು, ನಮಗೆ ಸೂರ್ಯೋದಯ ಆಗಿರುತ್ತಲ್ಲ 11 ಗಂಟೆಗೆ, ಯಾವ ರೀತಿ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕು ಅಂತ ನೋಡಿದಾಗ ತ್ರಯೋದಶಿ ತಿಥಿಯು ಕೂಡ ಶಿವನ ಆರಾಧನೆಗೆ ಮುಖ್ಯ ಆಗುತ್ತೆ. ಹಾಗೆ ಅವತ್ತಿನ ದಿನ ಚತುರ್ದಶಿ ತಿಥಿ ನಮಗೆ ಜಾಗರಣೆ ಮಾಡೋಕ್ಕೆ ಚತುರ್ದಶಿ ತಿಥಿ ಪೂರ್ತಿಯಾಗಿ ಲಭ್ಯ ಇರಬೇಕು. ಹಾಗಾಗಿ ನಾವು ಫೆಬ್ರವರಿ 26ನೇ ತಾರೀಕೆ ಆಚರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಚತುರ್ದಶಿ ತಿಥಿ ಮುಕ್ತಾಯ ಆಗೋದು ಫೆಬ್ರವರಿ 27ನೇ ತಾರೀಕು ಬೆಳಗ್ಗೆ 8 ಗಂಟೆ 54 ನಿಮಿಷಕ್ಕೆ ಒಂದು ಚತುರ್ದಶಿ ತಿಥಿ ಮುಕ್ತಾಯ ಆಗುತ್ತೆ. ಹಾಗಾಗಿ ನಾವು ತಿಥಿಯನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಫೆಬ್ರವರಿ 26ನೇ ತಾರೀಕೆ ಮಹಾಶಿವರಾತ್ರಿಯ ಆಚರಣೆಯನ್ನು ಹಾಗೆ ಜಾಗರಣೆ ಆಚರಣೆಯನ್ನು ಉಪವಾಸದ ಆಚರಣೆಯನ್ನು 26ನೇ ತಾರೀಕೆ ಆಚರಣೆಯನ್ನು ಮಾಡಬೇಕಾಗತ್ತೆ. ಮೊದಲನೇದಾಗಿ ಶಿವರಾತ್ರಿಯ ಒಂದು ಆಚರಣೆ ಪವಿತ್ರವಾದಂಥ ಸ್ನಾನದಿಂದ ಪ್ರಾರಂಭ ಆಗುತ್ತೆ. ಹಾಗೆ ಕುಂಭಮೇಳ ಪ್ರಾರಂಭವಾದಾಗಿನಿಂದ ಮುಖ್ಯ ದಿನಗಳಲ್ಲಿ ಅಂದರೆ ಮಾಘ ಮಾಸದ ಹುಣ್ಣಿಮೆಯಂದು ಮೊದಲ ಒಂದು ಸ್ನಾನ, ನಂತರ ಒಂದು ವಸಂತ ಪಂಚಮಿ, ಹಾಗೆ ನಂತರ ಒಂದು ಅಮಾವಾಸ್ಯೆಯಲ್ಲಿ ಇದೇ ಪ್ರಕಾರವಾಗಿ ಒಂದು ಆಚರಣೆಗಳನ್ನು ನಾವು ಅಂದರೆ ಪವಿತ್ರ ಸ್ನಾನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ಪ್ರಕಾರವಾಗಿ ಮಹಾಶಿವರಾತ್ರಿಯಂದು ಕೂಡ ಅಷ್ಟೇ, ಮುಖ್ಯವಾಗಿ ಅವತ್ತಿನ ದಿನವೂ ಕೂಡ ಅಷ್ಟೇ ನೀವು ಪವಿತ್ರ ಸ್ನಾನವನ್ನು ಮಾಡಬೇಕಾಗುತ್ತೆ. ಹಾಗೆ ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಗಂಗಾಜಲವನ್ನು ಹಾಕೊಳ್ಳಿದ್ರೆ ಅಥವಾ ಇಲ್ಲ ಅಂದ ಪಕ್ಷದಲ್ಲಿ ನೀವು ಒಂದು ಗಂಜಲವನ್ನು ಕೂಡ ಬೆರೆಸಿ ಪವಿತ್ರವಾಗಿ ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ. ನಂತರ ಯಥಾ ಪ್ರಕಾರವಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಸಾಧ್ಯ ಆದಷ್ಟು ಪೂಜೆಯನ್ನು ಮಾಡಿಕೊಂಡ್ರೆ, ಅಂದರೆ ಇದು ಬೆಳಗಿನ ಪೂಜೆ ಏನಿದೆ ನಾವು ನಿತ್ಯವಾಗಿ ಪೂಜೆಯನ್ನು ಮಾಡ್ತೀವಲ್ಲ ಅದೇ ಪ್ರಕಾರವಾಗಿ ಬೆಳಗಿನೂ ಕೂಡ ಅಷ್ಟೇ ವಿಶೇಷವಾಗೂ ಕೂಡ ನಾವು ಶಿವನಿಗೆ ಪೂಜೆಯನ್ನು ಮಾಡ್ಕೊಳ್ಬೋದು. ಪವಿತ್ರ ಸ್ನಾನ ಮಾಡಿದ ನಂತರ ಬೆಳಗ್ಗೆ ಒಂದು ಉಪವಾಸಕ್ಕೆ ಆಗಿರ್ಬೋದು, ಹಾಗೆ ಬೆಳಗಿನ ಒಂದು ಪೂಜೆಗೆ ನೀವು ಇವತ್ತು ಅಂದರೆ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ನನ್ನ ಯಥಾಶಕ್ತಿ ಉಪವಾಸದ ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಬೆಳಗ್ಗೆ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಮಾಡೋಕ್ಕೆ ಪ್ರಾರಂಭವನ್ನು ಮಾಡಬೇಕಾಗುತ್ತೆ. ಹಾಗೆ ಬೆಳಗಿನ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗ್ಗೆ 5 ಗಂಟೆ 3 ನಿಮಿಷದಿಂದ 5 ಗಂಟೆ 52 ನಿಮಿಷದವರೆಗೂ ಕೂಡ ಒಂದು ಬ್ರಾಹ್ಮಿ ಮುಹೂರ್ತ ಇರುತ್ತೆ.
ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೋದು, ಹಾಗೆ ಉಪವಾಸದ ಸಂಕಲ್ಪವನ್ನು ಕೂಡ ಮಾಡ್ಕೊಳ್ಬೋದು. ಇನ್ನು ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿಲ್ಲ ಅಂತನ್ನೋರು ಬೆಳಗ್ಗೆ ಅಮೃತ ಕಾಲ ವಿಶೇಷವಾಗಿದೆ. ಅವರು 7:28 9 ಗಂಟೆವರೆಗೂ ಕೂಡ ಅಮೃತ ಕಾಲ ಇರುತ್ತೆ. ಈ ಒಂದು ಸಮಯದಲ್ಲೂ ಕೂಡ ಶಿವನಿಗೆ ಪೂಜೆಯನ್ನು ನೀವು ಮಾಡ್ಕೊಳ್ಬಹುದು. ಇದು ಬೆಳಗಿನ ಒಂದು ಪೂಜೆ ಮುಹೂರ್ತ. ಹಾಗೆ ಒಂದು ಉಪವಾಸವನ್ನು ನೀವು ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಈ ಒಂದು ಸಮಯದಲ್ಲಿ ಮಾಡ್ಕೊಳ್ಬಹುದು. ನಂತರ ನಮಗೆ ಮುಖ್ಯ ಪೂಜೆ ಬರೋದು ಸಂಜೆ ವೇಳೆ. ಶಿವರಾತ್ರಿ ಅಂದರೆ ಬೆಳಗ್ಗೆ ನಾವೇನು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಸ್ನಾನವನ್ನು ಮಾಡಿ 26ನೇ ತಾರೀಕು ಬೆಳಗ್ಗೆ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತೀವಿ, ಅವಾಗಿನಿಂದ ಒಂದು ಅನ್ನವನ್ನು ತೆಗೆದುಕೊಳ್ಳದೆ ಹಾಗೆ ನಮ್ಮ ಯಥಾಶಕ್ತಿ ಉಪವಾಸದ ಆಚರಣೆಯನ್ನು ಮಾಡಲೇಬೇಕು. ಪ್ರತಿಯೊಬ್ಬರು ಕೂಡ ಆದಷ್ಟು ಅನ್ನವನ್ನು ಅವತ್ತಿನ ದಿನ ತಿನ್ನೋಕ್ಕೆ ಹೋಗಬೇಡಿ. ನಮಗೆ ಉಪವಾಸ ಇರೋಕ್ಕೆ ಆಗಲ್ಲ ಅಂತ ಪಕ್ಷದಲ್ಲಿ ನೀವು ಬೇಕಿದ್ರೆ ಚಪಾತಿ ಆಗಿರಲಿ, ಅವಲಕ್ಕಿ ಆಗಿರಲಿ ಅಥವಾ ದೋಸೆ, ಇಡ್ಲಿ ಈ ರೀತಿಯಲ್ಲಿ ಬೇಕಿದ್ರೆ ತೆಗೆದುಕೊಳ್ಬೋದು. ಯಾರಿಗೆ ಉಪವಾಸದ ಆಚರಣೆಯನ್ನು ಮಾಡೋಕ್ಕೆ ಆಗಲ್ಲ ಅಂತ ಅಂದ ಪಕ್ಷದಲ್ಲಿ ಮಾತ್ರ ಅನ್ನದ ಬದಲಿಗೆ ಈ ರೀತಿ ಉಪ್ಪಿಟ್ಟು, ಸಜ್ಜಿಗೆ ಈ ರೀತಿಯಲ್ಲಿ ನೀವು ತೆಗೆದುಕೊಳ್ಬೋದು. ಅಥವಾ ನಮಗೆ ಸಾಧ್ಯ ಆಗುತ್ತೆ ಅಂದರೆ ಕನಿಷ್ಠ ಒಂದು ಮುಖ್ಯ ಪೂಜೆಯನ್ನು ಆಚರಣೆ ಮಾಡುವವರೆಗಾದರೂ ನಾವು ಒಂದು ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಸಂಜೆ ವೇಳೆ ಮುಖ್ಯ ಪೂಜೆಯ ಒಂದು ಸಮಯ ಏನಿದೆ ಅಂತ ನೋಡಿದಾಗ ಶಿವರಾತ್ರಿಯ ಮೊದಲನೇ ಪ್ರಹಾರದ ಪೂಜೆ ಅಂತ ಏನು ಹೇಳ್ತೀವಿ, ಇದು ಸಂಜೆ 6:32 ಪ್ರಾರಂಭವಾಗಿ 9:34 ಕೂಡ ಈ ಮುಖ್ಯ ಪೂಜೆ ಇರುತ್ತೆ. ಹಾಗಾಗಿ ಸಂಜೆ ವೇಳೆ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಹಾಗೆ ಅವತ್ತಿನ ದಿನ ನಿಮಗೆ ಯಥಾಶಕ್ತಿ ಆದಷ್ಟು ಶಿವನಿಗೆ ಅಭಿಷೇಕ ಲಿಂಗ ಇದ್ದರೆ ಅಭಿಷೇಕವನ್ನು ಸಂಜೆ ವೇಳೆ ಮಾಡ್ಬೋದು. ಹಾಗೆ ಶಿವರಾತ್ರಿಯ ದಿನ ಶಿವನಾಮವನ್ನು ಎಷ್ಟು ಬಾರಿ ಕೂಡ ನಾವು ಪಠಣೆ ಮಾಡಿದಷ್ಟು ಕೂಡ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಸಾಧ್ಯವಾದಷ್ಟು ಅವತ್ತಿನ ದಿನ ಶಿವನ ಮಂತ್ರಗಳು ಹಾಗೆ ಶಿವನ ಸ್ತೋತ್ರಗಳಾಗಿರ್ಬೋದು ಅಥವಾ ಶಿವನಿಗೆ ಅಭಿಷೇಕವನ್ನು ಮಾಡಿಸೋದಾಗಿರ್ಬೋದು ಅಥವಾ ನೀವೇ ಮನೆಯಲ್ಲಿ ಅಭಿಷೇಕವನ್ನು ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ಆ ಫೋಟೋಗೆ ನೀವು ಪೂಜೆಯನ್ನು ಮಾಡೋದಾಗಿರ್ಬೋದು. ಈ ರೀತಿ ಎಲ್ಲ ಆಚರಣೆಗಳನ್ನು ನೀವು ಮಾಡ್ಕೊಳ್ಬೋದು. ಹಾಗೆ ಈಗಂತೂ ಯೂಟ್ಯೂಬ್ಗಳಲ್ಲಾಗಿರಲಿ ಎಲ್ಲದರಲ್ಲೂ ಕೂಡ ಶಿವನ ಸ್ತೋತ್ರಗಳನ್ನು ನೀವು ಸುಲಭವಾಗಿ ಕೇಳ್ಬೋದು. ಹಾಗಾಗಿ ಉಚ್ಚಾರಣೆ ಬರಲಿಲ್ಲ ಅಂತ ಪಕ್ಷದಲ್ಲಿ ಶಿವನ ಮಂತ್ರಗಳನ್ನು ಸ್ತೋತ್ರಗಳನ್ನು ಆದಷ್ಟು ಅವತ್ತಿನ ದಿನ ಕೇಳಬಹುದು. ಇನ್ನು ಎರಡನೇ ಒಂದು ಮುಖ್ಯ ಪೂಜೆ ಬಂದು ಪ್ರಹಾರದ ಪೂಜೆ ಬಂದು ರಾತ್ರಿ 9:34 12:36 ಕೂಡ ಇರುತ್ತೆ. ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ನಂತರ ಮೂರನೇ ಪ್ರಹಾರದ ಪೂಜೆ ಅಂತ ಏನು ಹೇಳ್ತೀವಿ, ಆ ಪೂಜೆ ರಾತ್ರಿ 12:36 ಪ್ರಾರಂಭವಾಗಿ 3:38 ಕೂಡ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಅಂದರೆ ಜಾಗರಣೆ ಇದ್ದು ಪೂಜೆಯನ್ನು ಆಚರಣೆಯನ್ನು ಮಾಡ್ಕೊಳ್ಬೋದು. ನಂತರ ಒಂದು ಕಡೆಯದಾಗಿ ಬೆಳಗಿನ ಜಾವ 4ನೇ ಪ್ರಹಾರದ ಪೂಜೆ ಬೆಳಗ್ಗೆ 3:38 6:40 ಕೂಡ ಈ ಒಂದು 4ನೇ ಪ್ರಹಾರದ ಪೂಜೆ ಇರುತ್ತೆ. ಈ ಒಂದು ಪೂಜೆಯನ್ನು ಮಾಡಿಕೊಂಡು ನೀವು 4 ಯಾಮಗಳಲ್ಲಿ ಅಂತ ಏನು ಹೇಳ್ತೀವಿ 4 ಪ್ರಹಾರಗಳಲ್ಲಿ ಶಿವನಿಗೆ ಪೂಜೆಗಳನ್ನು ಸಮರ್ಪಣೆಯನ್ನು ಮಾಡ್ಬೋದು. ಈಗ ಜಾಗರಣೆ ಮಾಡಲೇಬೇಕಾ, ಜಾಗರಣೆ ಮಾಡಲಿಲ್ಲ ಅಂದರೆ ಆಗಲ್ವಾ, ಬರೀ ಪೂಜೆಯನ್ನು ಮಾಡ್ಕೊಳ್ಬೋದಾ, ಈ ರೀತಿ ಪ್ರಶ್ನೆಗಳಿಗೆ ಖಂಡಿತವಾಗ್ಲೂ ಉತ್ತರ ಅಂತ ಅನ್ನೋದಕ್ಕಿಂತ ಈಗ ಎಲ್ಲೋ ಹೋದಾಗ ಅಥವಾ ಒಂದು ಫೋನನ್ನು ನೋಡ್ತಾನೆ ನಾವು 12 ಗಂಟೆ ಕಳೆದುಬಿಡ್ತೀವಿ. ಜೊತೆಗೆ ಒಬ್ಬರು ಬರ್ತ್ಡೇಗಾಗಿರಲಿ ಅಥವಾ ಏನಾದರೂ ಒಂದು ವಿಶ್ ಮಾಡೋಕ್ಕಾದರೂ ಕೂಡ 12 ಗಂಟೆವರೆಗೂ ಕೂಡ ಇದ್ದಿರ್ತೀವಿ. ಅಥವಾ ಪಾರ್ಟಿಗಳಿಗಾಗಲಿ ಅಥವಾ ಹೊಸ ವರ್ಷ ನ್ಯೂ ಇಯರ್ಗೆ ಅಂತ ಹೇಳಿ 12 ಗಂಟೆ ಸಮಯವನ್ನು ಮಾಡ್ತೀವಿ. ಈ ರೀತಿ ಎಲ್ಲ ಆಚರಣೆಗಳನ್ನು ಮಾಡೋಕ್ಕೆ ನಮಗೆ ಸಮಯ ಇರುತ್ತೆ ಅಂದಾಗ ಶಿವರಾತ್ರಿ ವರ್ಷಕ್ಕೆ ಒಂದು ಬಾರಿ ಬರುವಂಥದ್ದು. ಈ ಒಂದು ಸಮಯದಲ್ಲಿ ತಪ್ಪದೇ ಅವತ್ತಿನ ದಿನ ಶಿವನ ನಾಮಸ್ಮರಣೆ ಹಾಗೆ ಶಿವನ ಒಂದು ಮಂತ್ರಗಳನ್ನು ಅಥವಾ ಶಿವನಿಗೆ ಅವತ್ತಿನ ದಿನ ಸಂಪೂರ್ಣವಾಗಿ ಒಂದು ಎಚ್ಚರ ಇದ್ದು ನಿಮ್ಮ ಯಥಾಶಕ್ತಿ ಹೇಗಾಗುತ್ತೆ ಹಾಗೆ ಸರಳವಾಗಿ ಆದರೂ ಮನೆಯಲ್ಲಿ ಪೂಜೆಗಳನ್ನು ಮಾಡ್ಕೊಳ್ಳಿ. ಹಾಗೆ ನಮಗೆ ಉಪವಾಸ ಇರೋಕ್ಕೆ ಆಗಲ್ಲ ಅಥವಾ ಜಾಗರಣೆ ಇರೋಕ್ಕೆ ಆಗಲ್ಲ ಅಂತನ್ನೋರಿಗೆ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಯಾವ ರೀತಿ ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬೇಕು ಅಂತ. ನಂತರ ಯಾರೆಲ್ಲ ಉಪವಾಸದ ಆಚರಣೆಯನ್ನು ಮಾಡಿರ್ತೀರ ಅಂಥವರು ಬೆಳಗ್ಗೆ ಈ ಒಂದು ಸಮಯದಲ್ಲಿ ಶಿವನಿಗೆ ಅನ್ನದಲ್ಲಿ ಮಾಡಿರುವಂಥ ನೈವೇದ್ಯಗಳನ್ನು ನೀವು ತಯಾರು ಮಾಡಿಕೊಂಡು ಶಿವನಿಗೂ ಕೂಡ ನೈವೇದ್ಯ ಪೂಜೆ ಎಲ್ಲವನ್ನು ಕೂಡ ಮಾಡಿ ನೈವೇದ್ಯ ಸಮರ್ಪಣೆಯನ್ನು ಮಾಡಿ ನಂತರ ನೀವು ಕೂಡ ಊಟವನ್ನು ಅಂದರೆ ಉಪವಾಸದ ಅಂತ್ಯವನ್ನು ಮಾಡ್ಕೊಳ್ಬಹುದು. ಆ ಒಂದು ಸಮಯ ಏನಿದೆ ಉಪವಾಸವನ್ನು ಯಾವಾಗ ಮುರಿಬೇಕು ಅಂತ ನೋಡಿದಾಗ ಶಿವರಾತ್ರಿಯ ಉಪವಾಸವನ್ನು ಯಾವತ್ತು ಮುರಿಬೇಕು ಅಂದರೆ ಯಾವ ಒಂದು ಸಮಯಕ್ಕೆ ಮುರಿಬೇಕು ಅಂತ ನೋಡಿದಾಗ
ಫೆಬ್ರವರಿ 27ನೇ ತಾರೀಕು ಗುರುವಾರ ಬೆಳಗ್ಗೆ 6:40 8:54 ಕೂಡ ಈ ಒಂದು ಸಮಯದಲ್ಲಿ ನಾವು ಶಿವನಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡಿ, ಅಥವಾ ಯಾರು ಉಪವಾಸದ ಆಚರಣೆಯನ್ನು ಮಾಡಿರ್ತೀವಿ ನಾವು ಈ ಒಂದು ಸಮಯದಲ್ಲಿ ಪಾರಣೆಯನ್ನು ಅಂದರೆ ಅಡುಗೆ ನೈವೇದ್ಯವನ್ನು ಮಾಡಿ ನಂತರ ನಾವು ಕೂಡ ಊಟವನ್ನು ಮಾಡಬೇಕಾಗುತ್ತೆ. ಇದಿಷ್ಟು ಕೂಡ ಶಿವರಾತ್ರಿಯ ಒಂದು ಉಪವಾಸದ ಆಚರಣೆ ಜೊತೆಗೆ ಒಂದು ಪೂಜೆಯ ಸಮಯ ಆಯಿತು. ನಂತರ ನೀವು 27ನೇ ತಾರೀಕು ಚಂದ್ರ ದರ್ಶನವನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸಂಜೆ ಪುನಃ ಶಿವನಿಗೆ ಪೂಜೆಯನ್ನು ಮಾಡಿ ಹಾಗೆ ಚಂದ್ರನ ದರ್ಶನವನ್ನು ಮಾಡಿದ್ರೆ ಶಿವರಾತ್ರಿಯ ಜಾಗರಣೆ ಹಾಗೆ ನೀವು ಒಂದು ಆಚರಣೆ ಮಾಡಿದಂಥ ಶಿವರಾತ್ರಿಯ ಆಚರಣೆ ಏನಿದೆ ಅದು ಸಂಪೂರ್ಣವಾಗಿ ಒಂದು ಪೂರ್ಣ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಚಂದ್ರ ದರ್ಶನ ನಿಮ್ಮ ಕಡೆ ಆಗಲಿಲ್ಲ ಅಂತ ಪಕ್ಷದಲ್ಲೂ ಕೂಡ ಶಿವನ ಜಟೆಯಲ್ಲಿ ಇರುವಂಥ ಚಂದ್ರನ ದರ್ಶನವನ್ನು ಕೂಡ ನೀವು ಮಾಡಿ ನೀವು ಪೂಜೆಯನ್ನು ಸಂಜೆ ವೇಳೆ ಮಾಡ್ಕೊಳ್ಬೋದು. ಈ ಪ್ರಕಾರವಾಗಿ ಶಿವರಾತ್ರಿಯ ಆಚರಣೆಯನ್ನು ಸರಳವಾಗಿ ಮನೆಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಸಾಧ್ಯ ಆದಷ್ಟು ಬಿಲ್ವಪತ್ರೆಯನ್ನು ಹಾಗೆ ಒಂದು ಎಕ್ಕದ ಹೂವನ್ನು ಹಾಗೆ ತುಂಬೆ ಹೂವನ್ನು ಶಿವನಿಗೆ ಸಮರ್ಪಣೆಯನ್ನು ಮಾಡಿದ್ರೆ ಬಹಳ ವಿಶೇಷ. ಹಾಗಾಗಿ ನಿಮ್ಮ ಯಥಾಶಕ್ತಿ ಆದಷ್ಟು ಶಿವನ ನಾಮವನ್ನು ಜಪವನ್ನು ಮಾಡಿದ್ರೆ ಮತ್ತಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಾಗಿ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳಲ್ಲಿ ಪ್ರದೋಷ ಪೂಜೆಗಳಲ್ಲೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನಿಮ್ಮ ಕೈಲಾದಷ್ಟು ಶಿವನಿಗೆ ಅಭಿಷೇಕಕ್ಕೆ ಅಂತ ಹೇಳಿ ಹಾಲು ಮತ್ತು ಹಣ್ಣುಗಳನ್ನು ಕೊಡೋದಾಗಿರ್ಬೋದು ಅಥವಾ ಮೊಸರು, ಜೇನುತುಪ್ಪ ನಿಮ್ಮ ಯಥಾಶಕ್ತಿ ಏನಾಗುತ್ತೆ ಅದನ್ನು ನೀವು ಶಿವನಿಗೆ ಸಮರ್ಪಣೆಯನ್ನು ಮಾಡಬಹುದು. ಹಾಗೆ ಬೆಳಗ್ಗೆ ಹೊತ್ತೇ ಹೋಗಿ ನೀವು ದೇವಸ್ಥಾನಕ್ಕೆ ಹೋದಾಗ ದರ್ಶನವನ್ನು ಮಾಡ್ತೀರಲ್ಲ ಆ ಸಮಯದಲ್ಲೇ ನೀವು ಶಿವನಿಗೆ ನೀವು ಈ ರೀತಿ ಎಲ್ಲ ಪದಾರ್ಥಗಳನ್ನು ಕೊಟ್ಟರೆ ಸಂಜೆಗೆ ಮುಖ್ಯ ಪೂಜೆಗೆ ಅವರು ಅದನ್ನು ಉಪಯೋಗವನ್ನು ಮಾಡ್ಕೊಳ್ತಾರೆ. ಇನ್ನು ಶಿವನ ಯಾವ ಸ್ತೋತ್ರಗಳನ್ನು ಹಾಗೆ ಯಾವ ಮಂತ್ರಗಳನ್ನು ಕೇಳಬಹುದು ಅಥವಾ ಅಭಿಷೇಕದ ಸಮಯದಲ್ಲಿ ಯಾವ ಮಂತ್ರವನ್ನು ಕೇಳ್ತಾ ನಾವು ಅಭಿಷೇಕವನ್ನು ಮಾಡಿದ್ರೆ ಒಳ್ಳೆಯದು ಅಂದಾಗ ನಾವು ರುದ್ರ ಕವಚವನ್ನು ಕೇಳ್ತಾ ಹಾಗೆ ಶ್ರೀ ರುದ್ರ ಸ್ತುತಿಯನ್ನು ಅಥವಾ ರುದ್ರಾಷ್ಟಕವನ್ನು ಕೇಳ್ತಾ ಈ ರೀತಿ ಎಲ್ಲ ಶಿವನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಕೇಳ್ತಾ ರುದ್ರಾಭಿಷೇಕವನ್ನು ಮಾಡೋದ್ರಿಂದ ಅಥವಾ ರುದ್ರಾಭಿಷೇಕವನ್ನು ನೋಡೋದ್ರಿಂದನೂ ಕೂಡ ನಮಗೆ ಬಹಳ ಒಂದು ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಲಿಂಗಾಷ್ಟಕವನ್ನು ಹೇಳೋದಾಗಿರ್ಬೋದು ಅಥವಾ ನೀವು ದಾರಿದ್ರ್ಯ ದಹನ ಸ್ತೋತ್ರವನ್ನು ಶಿವನ ದೇವಸ್ಥಾನದಲ್ಲೇ ಕುಳಿತುಕೊಂಡು ಹೇಳೋದ್ರಿಂದ ಅಥವಾ ಅವತ್ತಿನ ದಿನ ನಿಮ್ಮ ಮನೆಯಲ್ಲಿ ಬಹಳಷ್ಟು ಕಷ್ಟಗಳಿದೆ ಅಥವಾ ಎಷ್ಟೇ ಏನೇ ಮಾಡಿದರೂ ಕೂಡ ಏನಾದರೂ ಒಂದು ದಾರಿದ್ರ್ಯ ನಮಗೆ ಇದ್ದೇ ಇದೆ ಅಂದ ಪಕ್ಷದಲ್ಲಿ ಅಥವಾ ಇಲ್ಲದೇ ಇದ್ರೂ ಕೂಡ ದಾರಿದ್ರ್ಯ ದಹನ ಶಿವನ ಸ್ತೋತ್ರವನ್ನು ನೀವು ಅವತ್ತಿನ ದಿನ ಪಠಣೆಯನ್ನು ಮಾಡೋದ್ರಿಂದ ಬಹಳಷ್ಟು ಉಪಯೋಗ ಅಂತಲೇ ಹೇಳ್ಬೋದು. ನೀವು ಏನೇ ಒಂದು ಸ್ತೋತ್ರ ಆಗಲಿ ಯಾವುದೇ ಪೂಜೆಯನ್ನು ಮಾಡೋದಾಗಲಿ ಸಂಕಲ್ಪವನ್ನು ಮಾಡಿಕೊಂಡು ಸರಿಯಾದ ವಿಧಾನದಲ್ಲಿ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಫಲ ಸಿಗುತ್ತೆ. ಇನ್ನು ದೇವರ ಮನೆಯನ್ನು ಯಾವಾಗ ಕ್ಲೀನ್ ಮಾಡ್ಕೊಳ್ಬೇಕು ಹಾಗೆ ದೇವರ ಪಾತ್ರೆಗಳನ್ನು ಯಾವಾಗ ಶುಚಿಯನ್ನು ಮಾಡ್ಕೊಳ್ಬೇಕು ಅಂದಾಗ ನೀವು ಸೋಮವಾರ ಏಕಾದಶಿ ಇದೆ ಅವತ್ತಿನ ದಿನ ಕೂಡ ನೀವು ಎಲ್ಲವನ್ನು ಕೂಡ ದೇವ್ರ ಪಾತ್ರೆ ಎಲ್ಲವನ್ನು ಕೂಡ ಶುಚಿಯನ್ನು ಮಾಡ್ಕೊಳ್ಬೋದು. ಅಥವಾ ಭಾನುವಾರ ಸಂಜೆ ವೇಳೆನೂ ಕೂಡ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಯಾಕಂದರೆ ಸೋಮವಾರ ಬೆಳಗ್ಗೆ ಒಂದು ಏಕಾದಶಿ ಆಚರಣೆಯನ್ನು ಮಾಡೋರು ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ನೀವು ಭಾನುವಾರ ಸಂಜೆ ಕೂಡ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ತಿಳ್ಕೊಳ್ಳಿ, ದೇವರಿಗೆ ಅಭಿಷೇಕವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಶಿವರಾತ್ರಿ ದಿನ ಅಭಿಷೇಕವನ್ನು ಮಾಡಬೇಕು. ಹಾಗೆ ಪಂಚಪತ್ರೆ ಆಗಿರಲಿ, ಉದ್ಧರಣೆ ಆಗಿರಲಿ, ದೀಪಗಳಾಗಿರಲಿ ಈ ಎಲ್ಲವನ್ನು ಕೂಡ ಅವತ್ತಿನ ದಿನವೇ ನೀವು ಅಂದರೆ ಶಿವರಾತ್ರಿ ದಿನ ಮತ್ತೊಮ್ಮೆ ನೀವು ತೊಳೆದುಕೊಂಡೇ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಶಿವನ ಒಂದು ವಿಗ್ರಹ ಇದ್ದರೂ ಕೂಡ ಅಷ್ಟೇ ತೊಂದರೆ ಇಲ್ಲ, ಅಕ್ಷತೆ ಹಾಕಿ ನಮಸ್ಕಾರವನ್ನು ಮಾಡಿಕೊಂಡು ನಂತರ ನೀವು ಪೂಜೆಗೆ ಅಥವಾ ಅಭಿಷೇಕಕ್ಕೆ ಉಪಯೋಗವನ್ನು ಮಾಡಿಕೊಂಡು ಪೂಜೆ ಎಲ್ಲವನ್ನು ಕೂಡ ಮಾಡ್ಕೊಳ್ಬಹುದು. ಹಾಗಾಗಿ ಪ್ರತಿ ಪೂಜೆಯಲ್ಲಿ ನೀವು ಏನು ದೇವರ ಮನೆ ಎಲ್ಲವನ್ನು ಕೂಡ ಸಪ್ರೇಟ್ ಕ್ಲೀನ್ ಮಾಡ್ಕೊಂಡಿದ್ರು ಕೂಡ ಮುಖ್ಯ ಪೂಜೆ ಅಂತ ಬಂದಾಗ ಅಥವಾ ದಿನನಿತ್ಯ ಪೂಜೆ ಅಂತ ಬಂದಾಗ ನೀವು ದೀಪವನ್ನು ತೊಳೆದೇ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪ್ರತಿದಿನ ಹಚ್ಚುವ ದೀಪಗಳಾಗಿರ್ಬೋದು ಅಥವಾ ದೇವರ ಪೂಜೆಗೆ ಬಳಸುವಂಥ ನೀರಾಗಿರ್ಬೋದು ಇದೆಲ್ಲವನ್ನು ಕೂಡ ಬದಲಾವಣೆಯನ್ನು ಮಾಡಿಕೊಂಡೇ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಪ್ರಕಾರವಾಗಿ ಸರಳವಾಗಿ ಆಚರಣೆ ಮಾಡುವಂಥ ಪೂಜಾ ವಿಧಾನ ಹಾಗೆ ಯಾವೆಲ್ಲ ಆಚರಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಸಂಪೂರ್ಣವಾಗಿ ಷೋಡಶೋಪಚಾರ ಪೂಜೆ ಆಗಿರ್ಬೋದು ಇದೆಲ್ಲವನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.